ಹುದ್ದೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರಿನ ಸಿಂಧನೂರಿನಲ್ಲಿ ಪರೀಕ್ಷಾರ್ಥಿಗಳು ರಸ್ತೆಯನ್ನ ತಡೆದಿದ್ದಾರೆ. ಪಿಡಿಒ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಪರೀಕ್ಷೆಯ ಒಂದು ವೇಳಾಪಟ್ಟಿ ಮುಂಚೆಯೇ ಇದು ಲೀಕ್ ಆಗಿದೆ. ಕೆಪಿಎಸ್ಸಿ ಎಡವಟ್ಟಿದ್ದು ಒಂದು ಕೋಣೆಗೆ 24 ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ 24 ಪ್ರಶ್ನೆ ಪತ್ರಿಕೆ ಬದಲು ಕೇವಲ 12 ಪ್ರಶ್ನೆ ಪತ್ರಿಕೆಗಳಷ್ಟೇ ಅಲ್ಲಿಗೆ ರವಾನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಪರೀಕ್ಷಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳ ಮನವೊಲಿಕೆ ಬಳಿಕ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಕಾರಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟಿಸಿದ್ದಾರೆ. ಮರುಪರೀಕ್ಷೆ ನಡೆಸುವ ಕುರಿತಾಗಿ ಈಗ ಒತ್ತಾಯ ಹೆಚ್ಚಾಗಿದೆ. ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಮರುಪರೀಕ್ಷೆ ಆಗಬೇಕು. ಒಂದು ಕೋಣೆಯಲ್ಲಿ 24 ಪರೀಕ್ಷಾರ್ಥಿಗಳಿರ್ತಾರೆ ಅಂದರೆ ಅದಕ್ಕೆ 24 ಪರೀಕ್ಷೆಯ ಪತ್ರಿಕೆಗಳು ಹೋಗಬೇಕು. ಆದರೆ 12 ಮಾತ್ರ ಹೋಗಿದೆ. ಉಳಿದವೇನಾದರೂ ಲೀಕ್ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಭಾರೀ ಪ್ರತಿಭಟನೆ. ಕಾರಿಗೆ ಅಡ್ಡಲಾಗಿ ಪ್ರತಿಭಟಿಸಿದ್ರು. ಪೊಲೀಸರಾಗಲಿ ಅಲ್ಲಿನ ಅಧಿಕಾರಿಗಳಾಗಲಿ ಎಷ್ಟೇ ಸಮಾಧಾನ ಪಡಿಸೋ ಪ್ರಯತ್ನ ನಡೆಸಿದ್ರು ಕೂಡ ಅದನ್ನು ಕೇಳುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಮರುಪರೀಕ್ಷೆ ಆಗಲಿ ಅನ್ನೋದು ಅವರ ಆಗ್ರಹ. ಪಿಡಿಒ ಹುದ್ದೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತಹ ಆರೋಪವನ್ನು ಮಾಡೋ ಮೂಲಕವಾಗಿ ಪರೀಕ್ಷಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮರುಪರೀಕ್ಷೆ ಆಗಲಿ ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಅಲ್ಲಿಯ ಆಫೀಸರ್ಸ್ ಬಂದು ಏನಾಗಿದೆ ಅನ್ನೋದರ ಬಗ್ಗೆ ಅವರಿಗೆ ಅರಿವು ಮೂಡಿಸೋ ಮೂಲಕವಾಗಿ ಸಮಾಧಾನ ಪಡಿಸುವಂತಹ ಪ್ರಯತ್ನ, ಪ್ರತಿಭಟನೆಯನ್ನು ಕೈಬಿಡಿ ಅಂತ ಮನವೊಲಿಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲ, ನಮಗೆ ಮರುಪರೀಕ್ಷೆ ಆಗಬೇಕು ಅನ್ನೋದು ಅವರ ಬಿಗಿಪಟ್ಟು.